ಪ್ರಿಯ ವೀಕ್ಷಕ ಬಂಧುಗಳೇ ಹಾಗೂ ನನ್ನ ನಲ್ಮೆಯ ಪ್ರಥಮ PUC ವಿದ್ಯಾರ್ಥಿ ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಹರಿಹರ ವಿರಚಿತ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ರಗಳೆಯನ್ನು ಹೊಸಗನ್ನಡ ರೂಪವನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿಹರ ದೇವನೊಲಿದ ಕುಲವೇ ಸತ್ಕುಲಂ ಕವಿ ಪರಿಚಯ. ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಈ ಕಾವ್ಯವನ್ನು ಕನ್ನಡದ ಕ್ರಾಂತಿ ಭಕ್ತಿ ಕವಿ ಎನಿಸಿಕೊಂಡಿರುವ ಹರಿಹರನು ರಚಿಸಿರುವನು. ಹರಿಹರ ಕವಿಯು ಕ್ರಿಸ್ತಶಕ 12ನೇ ಶತಮಾನದ ಕೊನೆಯಲ್ಲಿ ಜೀವಿಸಿದ್ದನು. ಬಲ್ಲಾಳ ರಾಜನ ಆಸ್ಥಾನದಲ್ಲಿ ಹರಿಹರ ಕವಿಯು ಕೆಲಕಾಲ ಕಾರಣಿಕನಾಗಿದ್ದನೆಂದು ಪ್ರತೀತಿಯುಂಟು. ಆ ಉದ್ಯೋಗ ಅವನ ಸ್ವಭಾವಕ್ಕೆ ಸರಿ ಬೀಳದಿರಲು ಅದನ್ನು ತ್ಯಜಿಸಿ ಕವಿಯು ಹಂಪಿಗೆ ಬಂದು ನೆಲೆಸಿದನು. ಈತ ತನ್ನ ಎಲ್ಲ ರಗಳೆಗಳಲ್ಲಿಯೂ ಹಂಪಿ ವಿರೂಪಾಕ್ಷನನ್ನು ಸ್ತುತಿಸಿರುವನು. ಹರಿಹರನು ಪಂಡಿತ ಕವಿಯಾದರೂ ಅವನು ಬರೆದಿರುವ ರಗಳೆಗಳಲ್ಲಿ ಪಾಂಡಿತ್ಯ ಪ್ರದರ್ಶನದ ಹುಚ್ಚು ತೋರಿಲ್ಲ. ಅವನು ರಚಿಸಿರುವ ರಗಳೆಗಳು ವೀರಶೈವ ಭಕ್ತರ ಜೀವನವನ್ನು ಕಥಾವಸ್ತುವನ್ನಾಗಿ ಹೊಂದಿವೆ. ಐತಿಹಾಸಿಕ ವ್ಯಕ್ತಿಗಳ ಕಥೆಯನ್ನು ಪವಾಡಪೂರ್ಣವಾಗಿ ಪೌರಾಣಿಕ ನೆಲೆಯಲ್ಲಿ ಬರೆದಿರುವುದು ಹರಿಹರನ ವೈಶಿಷ್ಟ್ಯ. ಕನ್ನಡ ನೆಲದ ಶಿವಶರಣರಾದ ಅಲ್ಲಮ, ಬಸವ, ಅಕ್ಕಮಹಾದೇವಿ ಮೊದಲಾದವರ ಜೀವನ ಕಥೆಯಲ್ಲಿ ರಗಳೆಯ ಛಂದಸ್ಸಿನಲ್ಲಿ ಬರೆದಿರುವುದರೊಡನೆ ತಮಿಳುನಾಡಿನ 63 ಪುರಾತನ ಕಥೆಗಳನ್ನು ರಗಳೆಯಲ್ಲಿ ಬರೆದಿದ್ದಾನೆ. ರಗಳೆಯ ಛಂದಸ್ಸನ್ನು ಮೊಟ್ಟಮೊದಲು ರಗಳೆಯ ಛಂದಸ್ಸನ್ನು ಮೊಟ್ಟಮೊದಲು ಇಡೀ ಕಾವ್ಯ ರಚನೆಗೆ ಬಳಸಿಕೊಂಡ ಶ್ರೇಯಸ್ಸು ಹರಿಹರ ಕವಿಗೆ ಸಲ್ಲುತ್ತದೆ. ಹರಿಹರನನ್ನು ರಗಳೆ ಕವಿಯೆಂದು ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿದ್ದಾರೆ. ಹರಿಹರ ಕವಿಯು ಈ ರಗಳೆ ಕಾವ್ಯಗಳೊಡನೆ ಗಿರಿಜಾ ಕಲ್ಯಾಣವೆಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ. ಈ ಕಾವ್ಯದಲ್ಲಿ ಪಾಂಡಿತ್ಯ ಮತ್ತು ಸಂಸ್ಕೃತ ಭೂಯಿಷ್ಠ ಭಾಷಾಶಕ್ತಿಗಳ ಪ್ರದರ್ಶನವನ್ನು ನೋಡಬಹುದು. ಹರಿಹರನು ರಚಿಸಿರುವ ಪುಷ್ಪರಗಳೆ, ಪಂಪಾಶತಕ, ರಕ್ಷಾಶತಕಗಳು ಕವಿಯ ಅಂತರಂಗದ ಭಾವಗೀತೆ ಎನಿಸುವಂತಿದೆ. ಇಲ್ಲಿ ದೇವನೊಲಿದ ಕುಲವೇ ಸತ್ಕುಲಂ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಬರುವಂಥದ್ದು. ಇದರ ಸಾರಾಂಶವನ್ನು ನಾನು ಹೇಳ್ತಾ ಇದ್ದೀನಿ. ಹರಿಹರನು ರಚಿಸಿರುವ ಪ್ರಸ್ತುತ ರಗಳೆಯು ಶಿವಭಕ್ತನಾದ ಮಾದಾರ ಚೆನ್ನನ ಶಿವಭಕ್ತಿಯನ್ನು ಅನಾವರಣಗೊಳಿಸುತ್ತದೆ. ಮಾದಾರ ಚೆನ್ನಯ್ಯ 12ನೇ ಶತಮಾನದ ಒಬ್ಬ ಪ್ರಮುಖ ವಚನಕಾರ. ಅವನು ಶಿವನಲ್ಲಿ ಹೊಂದಿದ ಭಕ್ತಿ ಅಪರೂಪದ್ದು. ಹರಿಹರನು ಮಾದಾರ ಚೆನ್ನನ ಭಕ್ತಿಭಾವವನ್ನು ತನ್ನ ಈ ರಗಳೆಯಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಿದ್ದಾನೆ. ಹರಿಹರನು ಪದ್ಯದ ಆರಂಭದಲ್ಲಿ ಚೋಳ ದೇಶದ ವರ್ಣನೆಯನ್ನು ಮಾಡಿರುವನು. ನಾಡಿನ ವರ್ಣನೆಯಿಂದ ಪದ್ಯ ರಚಿಸುವುದು ಪಾರಂಪರಿಕ ಪದ್ಧತಿ. ಶಿವನ ನೆಲೆ ಮನೆ ಎಂಬಂತೆ ಚೋಳ ದೇಶವು ಕಂಗೊಳಿಸುತ್ತಿದ್ದಂತೆ ಶಿವಭಕ್ತರ ಸಮೂಹಕ್ಕೆ ಆ ನಾಡು ಸುಖದ ಬೀಡಾಗಿತ್ತು. ಎಲ್ಲೆಲ್ಲೂ ಸಮೃದ್ಧದ ಬೆಳೆ ಕೊಡುವ ಫಲವತ್ತಾದ ಭೂಮಿ, ಹಸಿರು ಕಾಡು ತುಂಬಿ ನಿಂತ ಊರುಗಳು, ತಂಪೆರೆಯುವ ನೆಳಲನ್ನು ನೆಡುವ ಉದ್ಯಾನವನಗಳು ಶೋಭಿಸುತ್ತಿದ್ದವೆಂದು ಹರಿಹರ ವರ್ಣಿಸಿದ್ದಾನೆ. ಹರಭಕ್ತಿ ರಸವೇ ಹರಿಯುತ್ತಿದೆಯೇನೋ ಎಂಬಂತೆ ಪಾಪವನ್ನು ತೊಳೆಯುವ ಕಾವೇರಿಯಲ್ಲಿ ತುಂಬಿ ಹರಿಯುತ್ತಿದ್ದುದು ಸಕಲ ಸಸ್ಯಾವಳಿಗಳನ್ನು ಪಡೆಯುತ್ತಿದ್ದಳಂತೆ. ಕಾವೇರಿ ನದಿಯಿಂದಾಗಿ ಆ ನೆಲವು ಅಮೃತದ ಸಮುದ್ರವೆನಿಸಿದ್ದಿತು. ಇಂತಹ ಈ ಸುಂದರವಾದ ನಾಡನ್ನು ಕರಿಕಾಲ ಚೋಳನೆಂಬ ರಾಜನು ಆಳುತ್ತಿದ್ದನೆಂದು ಕವಿ ಹರಿಹರ ಹೇಳಿದ್ದಾನೆ. ಆ ಚೋಳ ದೇಶದ ರಾಜಧಾನಿಯು ಕರಿಕಾಲ ಚೋಳನ ಆಳ್ವಿಕೆಯಲ್ಲಿ ವರ್ಣನೆಗೆ ನಿಲುಕದ ಭೂಮಿ ಎನಿಸಿದ್ದಿತು. ಈ ಊರಿನಲ್ಲಿ ಜಾತಿಯಲ್ಲಿ ಮಾದಾರ ಕುಲದವನಾದ ಚನ್ನನು ಎಂಬುವನು ಇದ್ದನು. ಕುಲದ ನಾಮವು ಅನ್ವರ್ಥವಾಗುವಂತೆ ಮಾದಾರ ಚನ್ನನೆಂಬುದು ಅವನ ಹೆಸರಾಗಿತ್ತು. ಅವನೊಬ್ಬ ಮಹಾಶಿವಭಕ್ತನಾಗಿದ್ದನು. ಆದರೆ ಅವನ ಭಕ್ತಿಯು ಅಪ್ರಕಟಿತವಾದುದು, ಯಾರಿಗೂ ತಿಳಿಯದಂತಿತ್ತು. ಅವನೊಬ್ಬ ಗುಪ್ತ ಭಕ್ತನಾಗಿದ್ದನು. ಕರಿಕಾಲ ಚೋಳ ರಾಜನ ಕುದುರೆಗೆ ಹುಲ್ಲನ್ನು ಕತ್ತರಿಸಿ ತಂದು ಹಾಕುವ, ಮೇವನ್ನು ಪೂರೈಸುವ ಕಾಯಕ ಮಾದಾರ ಚೆನ್ನನದು ಆಗಿತ್ತು. ಅವನು ಆ ಕಾರ್ಯ ಮಾಡುತ್ತಿದ್ದನಾದರೂ ಅದಕ್ಕಿಂತಲೂ ಮುಖ್ಯವಾಗಿ ಕಾಯಕದ ಜೊತೆಗೆ ಶಿವನನ್ನು ಅರ್ಚಿಸಿ ಸಂತೋಷ ಪಡುತ್ತಿದ್ದನು. ಅವನ ವೃತ್ತಿ ಕುದುರೆಗೆ ಹುಲ್ಲು ತರುವುದಾದರೂ ಪ್ರವೃತ್ತಿ ಶಿವಭಕ್ತಿಯಾಗಿತ್ತು. ಅದರಲ್ಲೇ ಅವನಿಗೆ ಸರ್ವಸುಖ ಕಾಣುತ್ತಿತ್ತು. ಮಾದಾರ ಚೆನ್ನನ ಭಕ್ತಿಯ ಸೊಗಸುಗಾರಿಕೆಯನ್ನು ಕವಿ ವಿವರಿಸ್ತಾ ಇದ್ದಾನೆ ಹರಿಹರ. ಚೆನ್ನನು ಬಡವನಾದರೂ ಅವನೊಳಗೆ ಭಕ್ತಿಯ ತಂಪು ಆವರಿಸಿತ್ತು. ಬದುಕಿನ ಸೊಗಸುಗಾರಿಕೆ, ಮನೆಯೊಳಗೆ ಮುಕ್ತಿಭಾವದ ಸಮೂಹ, ಸಮಾಜದಲ್ಲಿ ಕೀಳು ಜಾತಿಯ ಗುರುತು ಇವೆಲ್ಲವೂ ಅಡಕವಾಗಿದ್ದ ಮಾದಾರ ಚೆನ್ನನ ಬದುಕು ವಿಶಿಷ್ಟವಾಗಿದ್ದಿತು. ಊರ ಜನರಿಗೆ ಅವನು ಜಾತಿಯಲ್ಲಿ ಕೆಳದರ್ಜೆಯ ಮಾದಾರ ಚೆನ್ನ ಮಾತ್ರ.
ಆದರೆ ಅಂತರಂಗದಲ್ಲಿ ಅವನು ಆವರಿಸಿದ್ದ ಶಿವಭಕ್ತಿ ಇತರರಿಗೆ ಗೋಚರಿಸುತ್ತಿರಲಿಲ್ಲ. ಎಳ್ಳಿನೊಳಗೆ ಅಡಕಗೊಂಡಿರುವ ತೈಲದಂತೆ, ಮರದೊಳಗೆ ಅಡಗಿಕೊಂಡಿರುವ ಬೆಂಕಿಯಂತೆ, ನೆಲದ ಅಡಿಯಲ್ಲಿ ಒದಗಿಕೊಂಡಿರುವ ನಿಧಿಯಂತೆ ಮಾದಾರಚನ್ನನ ಗುಪ್ತ ಭಕ್ತಿಯು ಇತರರಿಗೆ ಗೋಚಿಸುತ್ತಿರಲಿಲ್ಲ. ಮನದೊಳಗೆ ಲಿಂಗಾರ್ಚನೆಗೈಯುತ್ತಿದ್ದ ಆತ ಹೊರಜಗತ್ತಿಗೆ ಮಾತ್ರ ಕುಲಧರ್ಮವನ್ನು ಪಾಲಿಸುತ್ತಿರುವ ಕರ್ಮಯೋಗಿ ಅಂತಿದ್ದನು. ಸೂರ್ಯೋದಯದ ಸಮಯದಲ್ಲಿ ಎದ್ದು ಕಾಡಿಗೆ ತೆರಳುತ್ತಿದ್ದ ಮಾದಾರಚನ್ನನು ಅತ್ಯಂತ ಪ್ರೀತಿಯಿಂದ ನದಿ ತೀರದಲ್ಲಿ ನುಣ್ಣನೆಯ ಮರಳಿನ ಮೇಲೆ ಹಸಿರು ಪತ್ರೆಗಳನ್ನು ಹಾರಿಸುತ್ತಿದ್ದನು. ಕಣ್ಣು ಮನಸ್ಸು ಶಿವನಲ್ಲಿ ನೆಲೆಗೊಳಿಸಿ ಕೈಬೀಸಿ ಕರೆದು ಶಿವನನ್ನು ಹಸಿರೆಲೆಯ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಿದ್ದನೆಂದು ಹರಿಹರ ಹೇಳಿದ್ದಾನೆ. ಮಾದಾರಚನ್ನನು ಶಿವನಿಗೆ ಅತ್ಯಂತ ಸ್ನೇಹ ಭಾವದಿಂದ ಪರಿಮಳ ಬೀಸುತ್ತಿರುವ ಮಲ್ಲಿಗೆಗಳನ್ನು, ಸಂಪಿಗೆ ಹೂಗಳನ್ನು, ಮೊರಗ, ಪಚ್ಚೆ, ಧವನ, ಕೆಂಪನೆಯ ಜಾಜಿ ಹೀಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತಿದ್ದನು. ಇವುಗಳ ಜೊತೆಗೆ ಸುರಗಿ, ಸುರವನ್ನೆ, ಕೆಂಪು ಕಣಗಿಲೆ ಹೂಗಳನ್ನು ತಂದು ಶಿವಲಿಂಗವನ್ನು ಸಿಂಗರಿಸುತ್ತಿದ್ದನು. ಹೂಗಳ ಹೊರೆಯನ್ನೇ ಶಿವನ ಮೇಲೆ ಏರಿ ಮನವಿಟ್ಟು ಲಿಂಗ ಪೂಜೆಯನ್ನು ಮಾಡುತ್ತಿದ್ದನು. ಆ ನಂತರ ತನ್ನ ನಿತ್ಯ ಕಾಯಕದಂತೆ ಹುಲ್ಲನ್ನು ಕೊಯ್ದು ಹೊರಗಟ್ಟಿ ಎತ್ತಿನ ಮೇಲೆ ಏರಿಕೊಂಡು ಮನದಲ್ಲಿ ಶಿವಪೂಜೆಯಿಂದ ಲಭಿಸಿದ ಆನಂದವನ್ನು ತುಂಬಿಕೊಂಡು ಹೊರಡುತ್ತಿದ್ದನು. ಹುಲ್ಲುಗಾವಲಿನಿಂದ ಹುಲ್ಲವರೆಯನ್ನು ಹೊತ್ತುಕೊಂಡು ಬಂದ ಮಾದಾರಚನ್ನನು ಅದನ್ನು ಕರಿಕಾಲ ಚೋಳನ ಕುದುರೆ ಲಾಯದ ಮುಂದೆ ಹಾಕುತ್ತಿದ್ದನು. ನಂತರ ಬಳಲಿಕೆಯನ್ನು ಅನುಭವಿಸುತ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ಳುವನು. ಕುಳಿತಾಕ್ಷಣ ಅವನ ಮನಸ್ಸು ತೊಳನೆ ಹೊಳೆಯುತ್ತಿದ್ದ ಶಿವಲಿಂಗವನ್ನೇ ಧ್ಯಾನಿಸುತ್ತಿತ್ತು. ಆ ಹೊತ್ತಿಗೆ ಮಾದಾರಚನ್ನನ ಪತ್ನಿಯು ಅವನಿಗೆ ಊಟಕ್ಕೆಂದು ತಂದುಕೊಟ್ಟ ಆಹಾರವನ್ನು ಶಿವ ಕೊಟ್ಟಿದ್ದೆಂಬ ಭಕ್ತಿಭಾವದೊಂದಿಗೆ ಲಿಂಗಕ್ಕೆ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದವೆಂದು ಜಂಗಮ ಧರ್ಮದಂತೆ ನೀಡುತ್ತಿದ್ದರು. ಕಡು ಬಡತನ ಕಾಡುತ್ತಿದ್ದರೂ ಇರುವುದನ್ನೇ ದೇವರು ಕೊಟ್ಟಿದೆ ಎಂಬಂತೆ ಸ್ವೀಕರಿಸುವ ಈ ದಂಪತಿಗಳು ಸುಖವಾಗಿಯೇ ಜೀವನವನ್ನು ನಡೆಸುತ್ತಿದ್ದರು. ಈ ರೀತಿಯಲ್ಲಿ 60 ವರ್ಷಗಳ ಕಾಲ ಮಾದಾರಚನ್ನನು ಜೀವನವನ್ನು ಸಾಗಿಸಿದನಂತೆ. ಮಾದಾರಚನ್ನನ ಭಕ್ತಿಯಿಂದ ಸಂತೋಷಗೊಂಡ ಶಿವನಿಗೆ ಮಾದಾರಚನ್ನನ ಗುಪ್ತ ಭಕ್ತಿಯ ವಿಚಾರವನ್ನು ಲೋಕಕ್ಕೆ ತಿಳಿಯುವಂತೆ ಮಾಡಬೇಕೆಂಬ ಮನಸ್ಸಾಯಿತು. ಒಂದು ದಿನ ಮಾದಾರಚನ್ನನು ಎಂದಿನಂತೆಯೇ ಹೊಲಕ್ಕೆ ಹೋಗಿ ನಿತ್ಯದಂತೆ ಶಿವಲಿಂಗ ಪೂಜೆಯನ್ನು ಮಾಡಿ ಹರುಷಪಟ್ಟನು. ನಂತರ ಬೇಗ ಹುಲ್ಲನ್ನು ಕೊಯ್ದು ಹೊರೆಯನ್ನು ಕಟ್ಟಿ ಹೊತ್ತುಕೊಂಡು ಪ್ರೀತಿಯಿಂದಲೇ ತನ್ನ ಕಾಯಕವನ್ನು ಮಾಡುತ್ತಾ ಕುದುರೆಗಳಿಗೆ ಮೇವನ್ನು ಹಾಕುವ ಸ್ಥಳದಲ್ಲಿ ಹುಲ್ಲಿನ ಹೊರೆಯನ್ನು ಹಾಕಿದನು. ಅವನ ಮನಸ್ಸಿಗೆ ತುಂಬ ಶಿವನೇ ತುಂಬಿದ್ದನು. ಶಿವನನ್ನೇ ಧ್ಯಾನಿಸುತ್ತಾ ತನ್ನ ಮನೆಗೆ ಬಂದು ಕುಳಿತನು. ಕುಳಿತಲ್ಲಿ ಅವನ ಮನಸ್ಸು ಶಿವನನ್ನೇ ಸ್ಮರಿಸುತ್ತಿತ್ತು. ಆಗ ಅವನ ಹೆಂಡತಿಯು ಊಟಕ್ಕೆ ರಾಗಿಯ ಗಂಜಿ ಅಂಬಲಿಯನ್ನು ನೀಡಿದಳು. ಸವಿಯಾದ ಮಾವಿನ ಉಪ್ಪಿನಕಾಯಿಯ ಜೊತೆಗೆ ಅಂಬಲಿಯನ್ನು ಶಿವನು ಕುಡಿದು ಆನಂದಿಸುವನು. ಲೋಕಕ್ಕೆ ಇದು ಅಚ್ಚರಿಯ ಸಂಗತಿ ಎಂದು ಕವಿ ಬಣ್ಣಿಸಿದ್ದಾನೆ ಹರಿಹರ. ಅಮೃತದಂತಹ ರುಚಿಯ ಅಂಬಲಿಯ ಪರಿಮಳವು ಶಿವಲಿಂಗವನ್ನು ತಾಕಿತು. ಅಂಬಲಿಯ ಅತಿಯಾದ ರುಚಿಯಿಂದಾಗಿ ಶಿವನಿಗೆ ಅದನ್ನು ಸವಿಯುವ ಬಯಕೆ ನೂರ್ಮಡಿಯಾಯಿತು. ಅವನು ಮನಸಾರೆ ಅಂಬಲಿಯನ್ನು ಚನ್ನನ ಒಡಗೂಡಿ ಸವಿದನಂತೆ. ಇದು ಭೂಲೋಕವು ಸ್ವರ್ಗಲೋಕವು ಅರಿಯದ ಹೊಸ ಸಂಗತಿ ಎಂಬುದಾಗಿ ಕವಿ ಹರಿಹರ ವಿವರಿಸಿದ್ದಾನೆ. ಭಕ್ತನೊಡನೆ ಆಹಾರ ಸ್ವೀಕರಿಸಿದ ದೇವನ ಸಂಗತಿ ಹೊಸತ ಅಲ್ಲದೆ ಬೇರೇನು? ಅಷ್ಟರಲ್ಲಿ ರಾಜನಾದ ಕರಿಕಾಲ ಚೋಳನು ತನ್ನ ದಿನನಿತ್ಯದ ಪದ್ಧತಿಯಂತೆ ಶಿವಾಲಯಕ್ಕೆ ಬಂದವನೇ ಶಿವಲಿಂಗಕ್ಕೆ ಭಕ್ತಿಯಿಂದ ಕೈಮುಗಿದು ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸಿದನು. ದೇವಲೋಕದ ದಿವ್ಯಾನವನ್ನು ಬಡಿಸಿ ಉಪಚರಿಸಿದನು. ಹಲವು ಬಗೆಯ ಸವಿಯ ಭಕ್ಷ್ಯಗಳನ್ನು ರಾಜ ಶಿವನಿಗೆ ಬಡಿಸಲಾರಂಭಿಸಿದನೆಂದು ಹರಿಹರ ಹೇಳಿದ್ದಾನೆ. ಬಗೆಯ ಪದಾರ್ಥಗಳನ್ನು ನೈವೇದ್ಯಕ್ಕಿರಿಸಿದ ರಾಜನು ನಂತರ ಹಪ್ಪಳವನ್ನು ಬಡಿಸಿದನಂತೆ. ಕೆನೆ ಹಾಲು ತುಂಬಿದ ಮಣ್ಣಿನ ಕುಡಿಕೆಗಳನ್ನು ಇರಿಸಿದನಂತೆ. ಮಾತ್ರವಲ್ಲ, ತುಪ್ಪ, ಕೆನೆ ಮೊಸರು, ಸಕ್ಕರೆಯನ್ನೆಲ್ಲ ಬಡಿಸಿ ಹಿಂದಕ್ಕೆ ಸರಿದು ಯಾರೂ ನೋಡಬಾರದೆಂದು ಪರದೆಯನ್ನು ಇಳಿಬಿಟ್ಟು ಶಿವನೇ ಸ್ವೀಕರಿಸು, ಸಮರ್ಪಿಸಿಕೊ ಎಂದು ಪ್ರೀತಿಯಿಂದ ನಮಸ್ಕರಿಸಿ ಭಕ್ತಿಭಾವದಿಂದ ನಿಂತುಕೊಂಡನು. ಶಿವನು ಏನನ್ನೂ ಮುಟ್ಟಲಿಲ್ಲ. ಅದನ್ನು ಪರೀಕ್ಷಿಸದೆ ರುಚಿಯನ್ನು ನೋಡದೆ ಸುಮ್ಮನಿದ್ದನಂತೆ. ಪರದೆಯನ್ನು ಸರಿಸಿ ನೋಡಿ
ಇದೇಕೆ ಶಿವನು ಹೀಗೆ ಮಾಡಿದ ಎಂದು ನೊಂದನು. ತಕ್ಷಣವೇ ಒರೆಯಲ್ಲಿದ್ದ ಕತ್ತಿಯನ್ನೆತ್ತಿಕೊಂಡು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಒತ್ತಿ ಹಿಡಿದುದನ್ನು ಶಿವ ನೋಡಿದನಂತೆ. ಕರಿಕಾಲ ಚೋಳನ ಮುಂದೆ ಪ್ರತ್ಯಕ್ಷನಾದ ಶಿವನು, ಏನಯ್ಯ ಕರಿಕಾಲ ಚೋಳ, ಸ್ವಲ್ಪ ವಿಚಾರ ಮಾಡದೆ ಇಂಥ ಕೆಲಸಕ್ಕೆ ಮುಂದಾಗುವುದೇ? ನನ್ನಲ್ಲಿಯೂ ನಿನ್ನ ಅರಸ ಬುದ್ಧಿಯನ್ನು ತೋರುತ್ತಿರುವೆಯಾ? ನಿನಗೆ ಸ್ವಲ್ಪ ಸೈರಣೆ ಸಹಿಸಿಕೊಳ್ಳುವ ತಾಳ್ಮೆಯ ಗುಣವಿಲ್ಲವಲ್ಲ? ಇಂದು ನನಗೆ ಹಸಿವಿಲ್ಲ. ಕಾರಣವೇನೆಂದು ನಾನಿಂದು ಚನ್ನನೊಡನೆ ಊಟ ಮಾಡಿದೆ. ಅವನೊಡನೆ ಸವಿದ ಅಂಬಲಿಯ ರುಚಿಯನ್ನು ಏನೆಂದು ಬಣ್ಣಿಸಲಿ ಎಂದು ಹೇಳುತ್ತಾ ಶಿವಲಿಂಗದೊಳಗೆ ಐಕ್ಯನಾದನು. ಇದನ್ನು ಚೋಳ ರಾಜನಿಗೆ ಆಶ್ಚರ್ಯದಿಂದ ನಿಂತು ನೋಡಿದ. ಕರಿಕಾಲ ಚೋಳ ಪಿಕ್ಕಸ ಬೆರಗಾಗಿ ನಿಂತು ಚೋಳರಾಜನು, ಯಾರು ಈ ಚೆನ್ನ ಎಂದು ಚಿಂತಿಸುತ್ತಿದ್ದನು. ಅಂಬಲಿಯನ್ನು ಈ ರೀತಿ ಶಿವನುಂಡನೆ ಎಂದು ಹೊಟ್ಟೆಗಿಚ್ಚಾಯಿತಂತೆ ಕರಿಕಾಲ ಚೋಳನಿಗೆ ಪರಶಿವನಿಗೆ ಊಟ ಮಾಡಿಸಿದ ಮಹಾಶಿವ ಶರಣನಾದ ಚನ್ನನನ್ನು ನೋಡಬೇಕೆನಿಸಿತು. ಅವನನ್ನು ನೋಡಿ ಪಾವನನಾಗಬೇಕೆಂದಾತ ಎಂದೂ ಬರಿಗಾಲಿನಲ್ಲಿ ನಡೆದು ಹರಿಯದವ ಅಂದು ನಡೆದುಕೊಂಡು ಹೊರಟನಂತೆ. ಅವನ ಎಡಬಲದಲ್ಲಿ ಅವನ ಪರಿವಾರವಿತ್ತು. ಸಿಕ್ಕವರೆಲ್ಲ ಶಿವಲಿಂಗದೊಡನೆ ಊಟ ಮಾಡಿದ ಚನ್ನನನ್ನು ತೋರುವಿರಾ ಎಂದು ಕೇಳುತ್ತಾ ಮನದಲ್ಲೇ ಅನುತಾಪ ಮಾಡುತ್ತಾ ಸಿಕ್ಕ ಕಡೆ ಹುಡುಕುವಂತೆ ತನ್ನ ದೂತರನ್ನು ಒಟ್ಟುತ್ತಾ ಬರುತ್ತಿರುವಾಗ, ಇದೇ ಚನ್ನನ ಗುಡಿಸಲೆಂದು, ಚೆನ್ನ ಒಳಗಿರುವನೆಂದು ಚೆನ್ನನ ನೆರೆಮನೆಯವರು ರಾಜನಿಗೆ ಚೆನ್ನನ ಮನೆಯನ್ನು ತೋರಿದರು. ಕರಿಕಾಳ ರಾಜನು ತನ್ನ ಪರಿವಾರದೊಡನೆ ತನ್ನ ಗುಡಿಸಲಿನ ಬಳಿಗೆ ಬರುತ್ತಿರುವುದನ್ನು ಕಂಡು ಮಾದಾರ ಚನ್ನನಿಗೆ ಅಳುಕಾಯಿತು. ದೊರೆ ಏಕೆ ಬರುತ್ತಿರುವನೆಂಬುದು ತಿಳಿಯದೆ ಮನದಲ್ಲೇ ಚಡಪಡಿಸುವಂತಾಯಿತು. ಮನಸ್ಸಿನಲ್ಲೇ ದೇವರಿಗೆ ಅರಮನೆಯಲ್ಲಿರಬೇಕಾದ ದೊರೆಯು ತನ್ನ ಗುಡಿಸಲಿಗೆ ಬರುತ್ತಿರುವುದೇಕೆ ಶಶಿಶೇಖರನೇ ಎಂದು ಚಿಂತಿಸುತ್ತಿದ್ದನು. ಚನ್ನನಿಗೆ ತಾನು ಶಿವನ ಭಕ್ತನೆಂಬ ವಿಚಾರ ಯಾರಿಗೂ ತಿಳಿಯದಿದ್ದರೆ ಸಾಕೆನಿಸಿತು. ತಾನು ಭಕ್ತನೆಂಬ ವಿಚಾರವನ್ನು ಅವನು ಗೌಪ್ಯವಾಗಿರಿಸಿಕೊಂಡಿದ್ದನು. ಈಗ ತನ್ನ ಭಕ್ತಿಯ ವಿಚಾರ ಜಗತ್ತಿಗೆ ತಿಳಿದ ಮೇಲೆ ತಾನು ಬದುಕುವುದು ಹೇಗೆಂದು ಅವನು ಪರಿತಪಿಸಿದನು. ಹೀಗೆ ಚಿಂತಿಸುತ್ತಾ ತನ್ನ ಗುಡಿಸಲಿನ ಒಳಗೆಲ್ಲ ಶತಪಥ ತಿರುಗಾಡತೊಡಗಿದನು. ಮನದಲ್ಲೇ ಶಿವನಿಗೆ ಕೈಮುಗಿದು, ಕಾಪಾಡು ಸ್ವಾಮಿ ತಂದೆ ಎಂದುಕೊಳ್ಳುತ್ತಿರುವಾಗ ಹೊರಗಡೆ ಜನರೆಲ್ಲ ಚನ್ನನಿಗೆ ಜಯಕಾರವನ್ನು ಮಾಡುತ್ತಿರಲು ಚೋಳರಾಜನು ಅತಿ ಭಕ್ತಿ ಭಾವದಿಂದ ಸಮಿಜ್ಞಾನಿಯಾದ ಸತ್ಯನಿಧಿ ಬರುವಂತೆ ಚೆನ್ನಯ್ಯನ ಗುಡಿಸಲಿನ ಸಮೀಪಕ್ಕೆ ಬಂದನು. ಚೋಳರಾಜನು ಅವಸರವಾಗಿ ನಡೆದು ಬಂದವನೇ ಶಿವನ ಕೃಪೆಯಿಂದ ಗಣ ಪದವಿಯನ್ನು ಪಡೆದ ಮಾದಾರ ಚನ್ನನನ್ನು ಕಂಡೊಡನೆ ಅವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಮಾತ್ರವಲ್ಲ, ಚನ್ನನ ಪಾದಧೂಳಿಯನ್ನು ತನ್ನ ಕಣ್ಣುಗಳಿಗೆ ಭಕ್ತಿಯಿಂದ ಒತ್ತಿಕೊಂಡು ನಮಸ್ಕರಿಸಿದನು. ಚನ್ನನ ಪಾದಗಳನ್ನು ತನ್ನೆರಡು ಕೈಗಳಿಂದ ಬಲವಾಗಿ ಒತ್ತಿ ಹಿಡಿದುಕೊಂಡು ಪಾದಗಳನ್ನು ಬಿಡುವುದಿಲ್ಲವೆಂದನು. ಚೋಳರಾಜನು ಏಕಾಏಕಿ ಬಂದು ಹೀಗೆ ಮಾಡುತ್ತಿರುವುದರಿಂದ ಮಾದಾರ ಚನ್ನನಿಗೆ ತುಂಬ ಮುಜುಗರವಾಯಿತು. ಅವನು ಚೋಳರಾಜನನ್ನು ಕುರಿತು, ಎಲೈ ಚೋಳರಾಜನೇ, ಸೂರ್ಯ ಕುಲದಲ್ಲಿ ಜನಿಸಿರುವ ನೀನು ಕೀಳಾದ ಮಾದರ ಕುಲದಲ್ಲಿ ಜನಿಸಿರುವ ನನ್ನ ಗುಡಿಸಲಿಗೆ ಬರುವುದು, ನನ್ನ ಪಾದಗಳನ್ನು ಹಿಡಿಯುವುದು ಎಂದು ಪ್ರಶ್ನಿಸಿದನು. ಕೀಳು ಕುಲದ ತನ್ನ ಮನೆಗೆ ರವಿಕುಲದ ಅರಸನಾದ ಚೋಳರಾಜನು ಆಗಮಿಸಿದ್ದನು. ಚನ್ನನು ಪ್ರಶ್ನಿಸಿದ್ದಕ್ಕೆ ಉತ್ತರಿಸುತ್ತ ಚೋಳರಾಜನು, ಎಲೆ ದೇವನೇ, ಶಿವನು ಒಲಿದವನ ಕುಲವೇ ಸತ್ಕುಲ, ನಿಜವಾದ ಶ್ರೇಷ್ಠ ಕುಲ. ದೇವನೊಲಿದ ಕುಲವೇ ಸತ್ಕುಲಂ ಅಂತ ಹರಿಹರ ಹೇಳ್ತಾನೆ. ಒಂದ್ ಕಡೆಯ ನೋಡಿ ಇಲ್ಲಿ, ಎಲೆ ದೇವನೇ, ಶಿವನು ಒಲಿದವನ ಕುಲವೇ ಸತ್ಕುಲ, ನಿಜವಾದ ಶ್ರೇಷ್ಠ ಕುಲ. ಘನಮಹಿಮನಾದ ಶಿವನೊಲಿದವನ ಜಾತಿಯೇ ನಿರ್ಮಲವಾದ ಜಾತಿ. ಶಿವನ ಜೊತೆ ಊಟ ಮಾಡಿದ ನಿನಗೆ ನಾನು ಸರಿ ಸಮಾನನಲ್ಲ. ಶಿವನನ್ನು ಒಲಿಸಿಕೊಂಡ ಸರ್ವಜ್ಞನಾದ ನಿನ್ನ ಚಪ್ಪಲಿಗಳಿಗೂ ನನ್ನ ಶಿರ ಸಮನಲ್ಲ. ಆದ್ದರಿಂದ ನಾನು ನಿನ್ನ ಪಾದಗಳನ್ನು ಬಿಟ್ಟು ಬದುಕುವುದಿಲ್ಲ. ಸಾಕ್ಷಾತ್ ಶಿವನ ಮೂರ್ತಿಯನ್ನು ಬಿಟ್ಟು ನಾನು ನರಲೋಕಕ್ಕೆ ಹೋಗಲೆ ಎಂದೆಲ್ಲ ಕೊಂಡಾಡಿದನು. ಜೊತೆಗೆ ಮಾದಾರ ಚನ್ನನನ್ನು ಆನೆಯ ಮೇಲೆ ಕುಳ್ಳರಿಸಿಕೊಂಡು ಮಾದಾರ ಚನ್ನನ ಕೀರ್ತಿಯನ್ನು ಹಾಡಿ ಹೊಗಳಿ ಊರ ತುಂಬ ಅದನ್ನು ಸಾರುವಂತೆ ಆಜ್ಞಾಪಿಸಿದನು.
ಶಿವನ ದೇವಾಲಯದ ಸಮೀಪಕ್ಕೆ ಬಂದ ನಂತರ ತಾನೇ ಅತಿಯಾದ ಸ್ನೇಹ ಭಾವದಿಂದ ಮಾದಾರಚನ್ನ ಕುಳಿತಿದ್ದ ಆನೆಯನ್ನು ಸಮೀಪಿಸಿದನು. ಚೋಳರಾಜನು ಆನೆಯನ್ನು ಸಮೀಪಿಸಿ ಸ್ನೇಹ ಭಾವದಿಂದ ತನ್ನ ಕೈ ನೀಡಿ ಮಾದಾರಚನ್ನನನ್ನು ಕೆಳಗಿಳಿಸಿಕೊಂಡನು. ಶಿವನನ್ನು ಒಲಿಸಿಕೊಂಡ ಚೆನ್ನನು ಅವನ ಪಾಲಿಗೆ ದಾನ ನಿಧಿಯಂತಿದ್ದನು. ಚೆನ್ನನನ್ನು ಮುಂದಿಟ್ಟುಕೊಂಡು ಶಿವನನ್ನು ಪ್ರವೇಶಿಸಿದ ಚೋಳನು ಚೆನ್ನನನ್ನು ಶಿವಲಿಂಗದ ಮುಂದೆ ಕರೆತಂದು ತನ್ನ ನೈವೇದ್ಯವನ್ನು ಸ್ವೀಕರಿಸದಿರುವುದನ್ನು, ನಡೆದ ಘಟನೆಯ ವಿವರಗಳನ್ನು ಸಾಕ್ಷಿ ಸಮೇತ ಚೆನ್ನನಿಗೆ ತೋರಿದನು. ತನ್ನ ಗುಪ್ತ ಭಕ್ತಿಯನ್ನು ಬಯಲು ಮಾಡಿದ ಶಿವನ ಮೇಲೆ ಮಾದಾರ ಚೆನ್ನನಿಗೆ ಕೋಪ ಉಂಟಾಯಿತು. ಅವನು ಶಿವನನ್ನು ದೂರುತ್ತಾ, ಇಲೈ ಶಿವನೇ, ನೀನು ಹೀಗೆ ಮಾಡಿದ್ದು ಸರಿಯೇ? ಚೋಳನಿಂದ ನನ್ನನ್ನು ಹಿಡಿದು ತರುವಂಥ ತಪ್ಪು ನಾನೇನು ಮಾಡಿದೆ? ನಾನು ಗಣಪದವಿಯನ್ನು ನೀಡೆಂದು ಬೇಡಿಕೊಂಡೆನೆ. ಅರಿಯದೆ ನಾನು ಅಂಬಲಿಯನ್ನು ನಿನಗೆ ಅರ್ಪಿಸಿದ್ದಕ್ಕೆ ಹೀಗೆ ಮಾಡಿದೆಯಾ? ಚಂದ್ರಶೇಖರನೇ, ನೀನು ಮಾಡಿದ್ದು ತರವೇ? ಚೆನ್ನನು ಶಿವನನ್ನು ಆಕ್ಷೇಪಿಸಿದನು. ತನ್ನ ಭಕ್ತಿಯನ್ನು ಬಯಲು ಮಾಡಿದ ಶಿವನ ಮೇಲೆ ಚೆನ್ನನಿಗೆ ಮುನಿಸುಂಟಾಯಿತು. ತನ್ನ ಗುಪ್ತ ಭಕ್ತಿಯ ಜಗತ್ತಿಗೆ ತಿಳಿಯುತ್ತಲ್ಲ ಎಂದು ಚೆನ್ನನು ಮರುಗಿದನು. ಭೂಮಿಯಲ್ಲಿ ತನ್ನ ಗುಪ್ತ ಭಕ್ತಿ ಬೀದಿಗೆ ಬಂದು ಬಯಲಾಯಿತಲ್ಲ, ತಾನು ಶಿವಭಕ್ತನೆಂಬುದು ಜಗತ್ತಿಗೆ ತಿಳಿಯಿತಲ್ಲ, ಇನ್ನು ಈ ಭೂಮಿಯ ಮೇಲೆ ನಾನು ಬದುಕಿರುವುದಿಲ್ಲವೆಂದು ಮಾದಾರ ಚೆನ್ನನು ಆಣೆ ಮಾಡಿದನು. ಮಾತ್ರವಲ್ಲ, ಆ ಕ್ಷಣವೇ ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಕತ್ತಿಯನ್ನೆತ್ತಿಕೊಂಡು ಕೊರಳಿಗೆ ಒತ್ತಿದನು. ತಕ್ಷಣವೇ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ ಹೊರಬಂದ ಶಿವನು ಚೆನ್ನನ್ನು ತಡೆಯುತ್ತಾ, ಎಲೈ ಭಕ್ತನೇ, ವಿಚಾರ ಮಾಡದೆ ಎಂಥ ಕೆಲಸಕ್ಕೆ ಕೈ ಹಾಕುತ್ತಿರುವೆ? ನಿನ್ನ ಭಕ್ತಿ ವಿಚಾರವನ್ನು ಚೋಳನಿಗೆ ತಿಳಿಸಿದ್ದಕ್ಕೆ ಇಷ್ಟೊಂದು ಕೋಪವೇಕೆ ಎಂದು ಸಮಾಧಾನಪಡಿಸಿದನು. ಅಲ್ಲದೆ ಮಾದಾರ ಚೆನ್ನನನ್ನು ಚೋಳನಿಗೆ ತೋರುತ್ತಾ ಶಿವನು ಈ ಮುಂದಿನ ಮಾತುಗಳನ್ನು ಆಡಿದನು. ನೋಡಯ್ಯ ಚೋಳನೇ, ಗುಪ್ತ ರೀತಿಯಲ್ಲಿ ಪೂಜಿಸುತ್ತಿದ್ದ ಮೌನಿಯಾಗಿದ್ದ ಈ ಚೆನ್ನನನ್ನು ಯಾವುದೇ ಆಡಂಬರದ ಪೂಜೆ ಪುನಸ್ಕಾರ ಮಾಡದೆ ಸರಳವಾದ ರೀತಿಯಲ್ಲಿ ಲಿಂಗಾಭಿಮಾನಿಯಾಗಿದ್ದವನು ಈತ ಎಂದು ಶಿವನು ಚೆನ್ನನನ್ನು ಹೊಗಳಿ ಕೊಂಡಾಡಿದನು. ಆಗ ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸಿದರು. ಆಕಾಶದಲ್ಲಿ ದುಂದುಬಿನಾದ ಮೊಳಗಿತು. ದೇವಲೋಕದಿಂದ ಒಂದು ಪುಷ್ಪಕ ವಿಮಾನ ಆಗಮಿಸಿತು. ಶಿವನು ಚೆನ್ನನನ್ನು ತನ್ನೊಡನೆ ಪುಷ್ಪಕ ವಿಮಾನದಲ್ಲಿ ಕುಳ್ಳರಿಸಿಕೊಂಡು ಕೈಲಾಸಕ್ಕೆ ಕರೆತಂದನು. ತನ್ನ ಅರ್ಧಾಂಗಿಯಾದ ಪಾರ್ವತಿಗೆ ಚೆನ್ನನನ್ನು ಸಂತೋಷದಿಂದ ತೋರಿಸಿದನು. ಚೆನ್ನನಿಗೆ ಸಂತೋಷದಿಂದ ಗಣಪದವಿಯನ್ನು ಇತ್ತು. ಸರ್ಪಭೂಷಣನಾದ ಶಿವನು ಸಂತೋಷದಿಂದ ತನ್ನ ಸಿಂಹಾಸನದಲ್ಲಿ ಆರೂಢನಾದನು. ಹೀಗೆ ಮಾದಾರ ಚೆನ್ನನ ಗುಪ್ತ ಭಕ್ತಿಯು ಅವನಿಗೆ ಶಿವಗಣ ಪದವಿಯನ್ನು ತಂದಿತ್ತು, ಸರಳ ಭಕ್ತಿಯನ್ನು ಚಿರಗೊಳಿಸಿತು. ಇಲ್ಲಿಗೆ ಮಾದಾರ ಚೆನ್ನಯ್ಯನ ರಗಳೆಯ ಹೊಸಗನ್ನಡ ಸಾರಾಂಶ ಮುಗಿಯಿತು. ಆದ್ದರಿಂದಲೇ ಹರಿಹರ ಒಂದು ಕಡೆ ಹೇಳಿದ್ದಾನೆ, ಜಾತಿಯ ಮೇಲಲ್ಲ, ಯಾವ ಜಾತಿಯ ಮೇಲಲ್ಲ, ಕೀಳಲ್ಲ. ಆದ್ದರಿಂದ ಶಿವನನ್ನು ಒಲಿಸ್ಕೊಂಡನು, ದೇವನ ಒಲಿದ ಕುಲವೇ ಸತ್ಕುಲಂ ಅಂತ ಹೇಳ್ತಾನೆ. ಇದು ನಿಜಕ್ಕೂ ಇವತ್ತಿನ ಕಾಲದಲ್ಲಿ ನಾವು ಮೆಚ್ಚಬೇಕಾದ ಅಂಶವಾಗಿದೆ. ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ನಮಸ್ಕಾರಗಳು.